ಹಾಯ್ ನಮಸ್ತೆ, ವೆಲ್ಕಮ್ ಟು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಸೊ ನಾನು ನಿಮ್ಮ SCB ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ದಿನ ಏನು ಮಾಡೋಣ ಅಂದರೆ 2020ನೇ ಇಯರಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಬಂದಿದ್ವಿ. ಸೊ ಇವತ್ತು ಕೊನೆ ವಿಡಿಯೋ ಪಾರ್ಟ್ 5. ಸೊ ಇವತ್ತು ಕನ್ನಡ ಸಬ್ಜೆಕ್ಟನ್ನು ಸಾಲ್ವ್ ಮಾಡೋಣ. ಮುಖ್ಯ ಪ್ರಶ್ನೆಗಳು RMSA ಮುರಾರ್ಜಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಡೋಂಟ್ ಮಿಸ್ ಕ್ಲಾಸ್ ಅಂತ ಹೇಳ್ತಾ ನಮ್ಮ ಕ್ಲಾಸನ್ನು ಶುರು ಮಾಡೋಣ ಬನ್ನಿ. ಹಾಗಾದರೆ ಪ್ರಶ್ನೆ 81 ಏನಿದೆ? ದ್ವಿರೂಕ್ತಿಗೆ ಉದಾಹರಣೆ. ಸೊ ದ್ವಿರೂಕ್ತಿಗೆ ಉದಾಹರಣೆ ಯಾವುದು? ಬೇಗ ಬೇಗ ಆಗುತ್ತಾ, ಸರಸರ ಆಗುತ್ತಾ, ಜುಳು ಜುಳು ಆಗುತ್ತಾ, ಪಟಪಟನೆ ಆಗುತ್ತಾ? ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎ ಈಸ್ ದ ರೈಟ್ ಆನ್ಸರ್. ಬೇಗ ಬೇಗ ಆಗುತ್ತೆ. ಹಾಗಾದರೆ ಸರಸರ, ಜುಳು ಜುಳು, ಪಟಪಟನೆ ಅನ್ನೋದು ಇವೆಲ್ಲ BCD ಆಪ್ಷನ್ಸೇ. ನೀವು ಇವೆಲ್ಲ ಅನುಕರಣ ವ್ಯಯಗಳು. ಅಂದರೆ ಕೆಲವು ಅರ್ಥವಿಲ್ಲದೆ ಧ್ವನಿ ವಿಶೇಷಗಳನ್ನು ಪುನಃ ಹೇಳುವುದು, ಅವಕ್ಕೆ ನಾವೇನಂತೀವಿ? ಅನುಕರಣ ವ್ಯಯ ಅಂತೀವಿ. ಸೊ ಆದರೆ ನೋಡಿ, ಭಾವಸೂಚಕ ಚಿಹ್ನೆಗೆ ಇರುವ ಇನ್ನೊಂದು ಹೆಸರು ಏನಂತ ಕರಿತೀವಿ? ಅಲ್ಪವಿರಾಮನ. ಭಾವಸೂಚಕ ಚಿಹ್ನೆ ಅಂದರೆ ಹೇಗಿರುತ್ತೆ? ಸೊ ಈ ಥರ ಇರುತ್ತಲ್ವಾ, ಈ ಥರ ಇರುತ್ತೆ ಭಾವಸೂಚಕ ಚಿಹ್ನೆ ಅಂದರೆ. ಅಲ್ಪವಿರಾಮ ಅಂದರೆ ಈ ಥರ, ಹೌದಾ? ಅರ್ಧ ವಿರಾಮ ಅಂದರೆ ಯಾವ ಥರ? ಈ ಥರ ಇರುತ್ತಲ್ವ. ನೆಕ್ಸ್ಟ್ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಈ ಥರ. ಇನ್ನು ಆಶ್ಚರ್ಯ ಸೂಚಕ ಚಿಹ್ನೆ ಅಂದ್ರೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೇ ಥರ. ಭಾವಸೂಚಕ ಚಿಹ್ನೆ ಅಂದರೂ ಒಂದೇ, ಆಶ್ಚರ್ಯ ಸೂಚಕ ಚಿಹ್ನೆ ಅಂದರೂ ಒಂದೇ, ಉದ್ಗಾರವಾಚಕ ಚಿಹ್ನೆ ಅಂದರೂ ಕೂಡ ಒಂದೇ. ಹೀಗಾಗಿ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ 83ನೇ ಪ್ರಶ್ನೆ. ಆರ್ಯ ಈ ಪದದ ತದ್ಭವ ರೂಪ. ತದ್ಭವ ರೂಪ ಆರ್ಯ ಏನಾಗ್ತದ? ಅಜ್ಜ ಆಗ್ತದ. ಸೊ ಎ ಈಸ್ ದ ರೈಟ್ ಆನ್ಸರ್. ತತ್ಸಮ ತದ್ಭವ ಇವುಗಳನ್ನ ಕನ್ನಡ ಗ್ರಾಮರಲ್ಲಿ ಇಂಪಾರ್ಟೆಂಟು, ಸ್ವಲ್ಪ ಅವುಗಳನ್ನು ನೋಡ್ಕೋಬೇಕು. ನೆಕ್ಸ್ಟ್ 84ನೇ ಪ್ರಶ್ನೆ. ಡ್ಯಾಶ್ ಬಹಳ ಒಳ್ಳೆಯವರು. ಸೊ ಅವು ಬಹಳ ಒಳ್ಳೆಯವರು ಆಗುತ್ತಾ, ಇವರು ಬಹಳ ಒಳ್ಳೆಯವರು ಆಗುತ್ತಾ, ಅವು ಬಹಳ ಒಳ್ಳೆಯವರು ಆಗುತ್ತಾ, ಅಥವಾ ಇವನು ಬಹಳ ಒಳ್ಳೆಯವರು ಆಗುತ್ತಾ? ಸೊ ಆಪ್ಷನನ್ನು ನೋಡೋದಾದರೆ ಯಾವುದು ಕರೆಕ್ಟಾಗಿ ಉತ್ತರ ಅಂದರೆ ಬಿ ಈಸ್ ದ ರೈಟ್ ಆನ್ಸರ್. ಯಾಕೆ ಅವು ಆಗಲ್ಲ? ಯಾಕಂದರೆ ಇಲ್ಲಿ ಒಳ್ಳೆಯವರು ಅಂತ ಕೊಟ್ಟಿದ್ದಾರೆ, ಹಾಗಾದರೆ ಮನುಷ್ಯರು. ಅವು ಅಂದರೆ ಪ್ರಾಣಿಗಳು ಆಗಿರ್ಬೋದು, ಹೀಗಾಗಿ ಎ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ಡಿ ಇವನು ಅಂತ ಇದೆ. ಸೊ ಇವನು ಅನ್ನೋದು ಏಕವಚನ, ಇಲ್ಲಿ ಒಳ್ಳೆಯವರು ಅನ್ನೋದು ಬಹುವಚನ, ಹೀಗಾಗಿ ಅದು ಕೂಡ ಆಗೋದಿಲ್ಲ. ಇದು ಬಿ ಕರೆಕ್ಟಾಗಿ ಹೊಂದುತ್ತೆ. ನೆಕ್ಸ್ಟ್ 85ನೇ ಏನಿದೆ? ವರ್ಣಮಾಲೆಯಲ್ಲಿಯ ವರ್ಗೀಯ ವ್ಯಂಜನಗಳು ಡ್ಯಾಶ್ ಅಕ್ಷರಗಳಿವೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ವರ್ಗೀಯ ವ್ಯಂಜನಗಳು ಎಷ್ಟು ಅದಾವು? 25, 49, 34 ಅಕ್ಷರಗಳ ಅಥವಾ 13 ಅಕ್ಷರಗಳನ್ನ? ಸೊ ಕನ್ನಡ ವರ್ಣಮಾಲೆಗಳು ಫಸ್ಟಿಗೆ ಇರೋದೇ 49. ಅದರಲ್ಲಿ ಸ್ವರಗಳು 13 ಅಕ್ಷರಗಳಾದರೆ ಯೋಗವಾಹಗಳು 2, ಹೌದಾ? ನೆಕ್ಸ್ಟ್ ಈ 25 ಅಕ್ಷರಗಳು ಯಾವಪ್ಪ ಅಂದರೆ ಇವೇ ವ್ಯಂಜನಗಳು ಅಂತ ಕರಿತೀವಿ. ಅದರಲ್ಲೂ ಕೂಡ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ, ಕ ಇಂದ ಹಿಡಿದು ಮ ತನಕ. ಇನ್ನು 49 ಅಕ್ಷರಗಳನ್ನು ವರ್ಣಮಾಲೆಗಳು ಅಂತ ಕರಿತೀವಿ. ಇನ್ನು ಕನ್ನಡ ವರ್ಣಮಾಲೆಗಳಲ್ಲಿ 34 ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತೀವಿ. ಅಂದರೆ ವರ್ಗೀಯ ವ್ಯಂಜನಗಳು 25, ಇನ್ನು 9 ಅವರ್ಗೀಯ ವ್ಯಂಜನಗಳು, ಎರಡು ಕೂಡ 34 ವ್ಯಂಜನಗಳು. ಇನ್ನು 13 ಅಂದರೆ 13 ಸ್ವರಾಕ್ಷರಗಳು ಅವೇ ಆಗಿರ್ತವೆ. ಈಗ ಸದ್ಯಕ್ಕೆ ಅವರು ವರ್ಗೀಯ ವ್ಯಂಜನಗಳು ಕೇಳಿದ್ದಾರೆ, ಹೀಗಾಗಿ ಸರಿಯಾದ ಉತ್ತರ ಎಷ್ಟಂದರೆ 25 ವರ್ಗೀಯ ವ್ಯಂಜನಗಳು ಅದಾವು. ಎಷ್ಟದಾವು? 25 ಅದಾವು. ಸರಿಯಾದ ಉತ್ತರ ಎ ಆಗೈತಿ. ಯಾವುದು? ಎ ಆಗೈತಿ. ನೆಕ್ಸ್ಟ್ ನೋಡ್ರಿ 86ನೇ ಪ್ರಶ್ನೆ ನೋಡ್ರಿ. ಯೋಗವಾಹಗಳು. ಯೋಗವಾಹಗಳು ಯಾವ್ಯಾವು? ಅಂ ಅಹಾನ, ಔ ಐನ, ಅಂ ಔನ ಅಥವಾ ಅಂ. ಸೊ ಯಾವುದಾಗುತ್ತೆ ಅಂದರೆ ಅಂ ಮತ್ತು ಅಹ. ಯೋಗವಾಹಗಳು ಎಷ್ಟದವ ಅಂತ ಹೇಳಿದೆ ಆಗಲೇ, 2 ಇರ್ತಾವೆ. ಅವು ಯಾವ್ಯಾವಪ್ಪ ಅಂದರೆ ವಿಸರ್ಗ ಮತ್ತು ಅನುಸ್ವರ. ಸೊ ಯಾವ್ಯಾವಪ್ಪ ಅಂದರೆ ಅನುಸ್ವರ ಅಂ, ವಿಸರ್ಗ ಅಹ, 2 ಅದಾವು. ಅಂ ಅಹ. ಸರಿಯಾದ ಉತ್ತರ ಎ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 87ನೇ ಪ್ರಶ್ನೆ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ದಿನಾಂಕ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಸಂಗೊಳ್ಳಿ ರಾಯಣ್ಣನ್ನು ಗಲ್ಲಿಗೇರಿಸಿದ ದಿನಾಂಕ ಯಾವುದಪ್ಪ ಅಂದರೆ ಜನವರಿ 26, 1831ರಂದು ಗಲ್ಲಿಗೇರಿಸಲಾಯಿತು. 26/1/1831. ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ 88ನೇ ಪ್ರಶ್ನೆ. ಡ್ಯಾಶ್ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಕೇಳ್ತಾ ಇದ್ದಾರೆ. ಸೊ ಇದೊಂದು ಗಾದೆ. ಅದು ಏನಿದೆ ಅಂದ್ರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಇದೆ. ಸರಿಯಾದ ಉತ್ತರ ಡಿ ಆಗೈತಿ. ನೆಕ್ಸ್ಟ್ 89ನೇ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪದಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಸಪ್ತಮಿ ವಿಭಕ್ತಿ ಪ್ರತ್ಯಯ
ವಿಭಕ್ತಿ ಪ್ರತ್ಯಯಗಳಲ್ಲಿ 8 ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ಬೋದು. ಅವು ಯಾವ್ಯಾವು? ಪ್ರಥಮವು ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಈಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನಾ ಆ ಎ ಇರ, ಆ ಎ ಇರ. ಸೊ ಹೀಗಾಗಿ ಅವರು ಸಪ್ತಮಿ ಕೇಳಿದ್ದಾರೆ, ಹೀಗಾಗಿ ಏನು ಬರುತ್ತೆ? ಅಲ್ಲಿ ಅಂತ ಹೇಳಿ ಬರುತ್ತೆ. ಹಾಗಾದರೆ ಮರ ಅನ್ನೋದರಿಂದ ವಿಭಕ್ತಿ ಪ್ರತ್ಯಯ ಸೇರಿದಾಗ ಮರ ಪ್ಲಸ್ ಅಲ್ಲಿ ಮರದಲ್ಲಿ ಆಗುತ್ತೆ. ಹೀಗಾಗಿ ಸರಿಯಾದ ಉತ್ತರ ಡಿ ಆಗೈತಿ. ಹಾಗಾದರೆ ಮರಗಳಿಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯ ಇಲ್ಲಿ ಕಂಡು ಬರ್ತದೆ. ಇನ್ನು ಮರಗಳು ಅಂತಂದರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಕಂಡು ಬರ್ತದ. ಮರದ ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಕಂಡು ಬರ್ತದ. ಇನ್ನು 90ನೇ ಪ್ರಶ್ನೆ ನೋಡ್ರಿ. ಭೂಮಿ, ಇಳೆ, ಆಕಾಶ, ಪೃಥ್ವಿ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? 3 ಒಂದೇ ಥರ ಅರ್ಥ ಕೊಡ್ತಾವು, ಒಂದು ಬೇರೆ ಥರ ಅರ್ಥ ಕೊಡುತ್ತದೆ. ಯಾವುದು? ಸೊ ಭೂಮಿ ಅಂದರೂ ಒಂದೇ, ಇಳೆ ಅಂದರೂ ಒಂದೇ, ಆಮೇಲೆ ಪೃಥ್ವಿ ಅಂದರೂ ಒಂದೇ. ಇವೆಲ್ಲ ಸಮಾನಾರ್ಥಕ ಪದಗಳು. ಆಕಾಶ ಅನ್ನೋದು ಬೇರೆ ಆಗಿದೆ, ಹೀಗಾಗಿ ಇದೇ ಕೂಡ ಗುಂಪಿಗೆ ಸೇರದ ಪದ. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 91ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾನು ಆಗಲೇ ಡಿಸ್ಕಸ್ ಮಾಡಿದೆ ಪ್ರೀವಿಯಸ್ ಕ್ವಶನ್. ನೋಡು ಎಷ್ಟದ ಅಂದ್ರೆ ಒಟ್ಟು 49 ಅಕ್ಷರಗಳು ಪ್ರಸ್ತುತ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳು. ಸೊ ಕೇಶಿರಾಜನ ಪ್ರಕಾರ 47 ಅಕ್ಷರಗಳದಾವು. ಬಟ್ ಕನ್ನಡ ವರ್ಣಮಾಲೆಗಳು NCERT ಬುಕ್ ಪ್ರಕಾರ 49 ಅಕ್ಷರಗಳು. ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 92ನೇ ಪ್ರಶ್ನೆ. ಆಯ್ಕೆಗಳಲ್ಲಿ ಮಹಾಪ್ರಾಣ ಅಕ್ಷರಗಳ ಗುಂಪು ಯಾವುದು ಅಂತ ಕೇಳ್ತಾ ಇದ್ದಾರೆ. ಮಹಾ ಅಂದರೆ ಹೆಚ್ಚು, ಪ್ರಾಣ ಅಂದರೆ ಉಸಿರು. ಹೆಚ್ಚು ಉಸಿರನ್ನು ಪಡೆದುಕೊಂಡು ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಸೊ ಯಾವುದು? ಅವು ಯಾವ್ಯಾವುದವು? ಅವು ಇರೋದು 10 ಅಕ್ಷರಗಳು ಅದಾವು. ಹೌದಾ? ಯಾವ್ಯಾವು? ಇದು ಅಕ್ಷರ ಆಗುತ್ತಾ? ಕಚಟ ತಪ ಆಗುತ್ತಾ? ಇಲ್ಲ. ಈ ಕಚಟ ತಪ, ಗಜಡದಬ ಈ 10 ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತೀವಿ. ಅಂದರೆ ಕಡಿಮೆ, ಅಲ್ಪ ಅಂದರೆ ಕಡಿಮೆ, ಪ್ರಾಣ ಅಂದರೆ ಉಸಿರು, ಕಡಿಮೆ ಉಸಿರನ್ನು ತೆಗೆದುಕೊಂಡು ಇವುಗಳನ್ನು ಉಚ್ಚಾರ ಮಾಡ್ತೀವಿ. ಹೀಗಾಗಿ ಅಲ್ಪ ಪ್ರಾಣಗಳು 10 ಅಕ್ಷರಗಳು, ಕಚಟ ತಪ ಮತ್ತು ಗಜಡದಬ. ಆದರೆ ಈ ನೋಡ್ರಿ ಬಿ ಆಪ್ಷನ್ ನೋಡ್ರಿ, ಖ, ಛ, ಠ, ಥ, ಪ ಹೆಚ್ಚು ಉಸಿರನ್ನು ನಾವು ಪಡ್ಕೋಬೇಕಾಗುತ್ತೆ ಇವುಗಳನ್ನು ಉಚ್ಚಾರ ಮಾಡಲು. ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಬಿ ಸರಿಯಾದ ಉತ್ತರ ಆಗೈತಿ. ಖ, ಛ, ಟ, ತ, ಪ, ಘ, ಜ, ಡ, ದ, ಬ ಮಹಾಪ್ರಾಣ ಅಕ್ಷರಗಳು ಕೂಡ 10 ಅದಾವು. ಮಹಾಪ್ರಾಣಗಳು 10, ಅಲ್ಪ ಪ್ರಾಣಗಳು 10, ಅನುನಾಸಿಕ 5, ಇಷ್ಟು ಕೂಡಿ ವರ್ಗೀಯ ವ್ಯಂಜನಗಳು 25. ನೆಕ್ಸ್ಟ್ ಇಲ್ಲಿ ಆ, ಈ, ಉ, ಎ, ಓ ಇವು ದೀರ್ಘಸ್ವರ ಅಕ್ಷರಗಳು ಕೆಲವೊಂದಿಷ್ಟು ಆಗಿವೆ. ಸೊ ನೆಕ್ಸ್ಟ್ ನೋಡ್ರಿ 93ನೇ ಪ್ರಶ್ನೆ. ರೂಢನಾಮ ಪದಕ್ಕೆ ಉದಾಹರಣೆ. ರೂಢಿಯಿಂದಲೂ ಬಂದಂಥ ಹೆಸರುಗಳಿಗೆ ರೂಢನಾಮ ಅಂತ ಕರಿತೇವೆ. ನದಿನ ಆಗುತ್ತಾ, ಗಂಗಾ ಆಗುತ್ತಾ, ರೋಗಿ ಆಗುತ್ತಾ ಅಥವಾ ಯೋಗಿ ಆಗುತ್ತಾ? ಸರಿಯಾದ ಉತ್ತರ ಬಂದ್ಬಿಟ್ಟು ನದಿ ಆಗುತ್ತೆ. ಎ ಇಸ್ ದ ರೈಟ್ ಆನ್ಸರ್. ಗಂಗಾ ಅನ್ನೋದು ಏನಾಗುತ್ತೆ ಅಂದರೆ ಅಂಕಿತ ನಾಮ ಆಗುತ್ತೆ. ಯಾಕಂದರೆ ಗುರುತಿಸಲು ನಾವು ಇಟ್ಟುಕೊಂಡಂಥ ಹೆಸರುಗಳ ಅಂಕಿತ ನಾಮ ಆಗಿರುತ್ತೆ. ಇನ್ನು ರೋಗಿ ಅನ್ನೋದು ಅನ್ವರ್ಥಕ ನಾಮ ಆಗುತ್ತೆ. ರೋಗಿ, ಯೋಗಿ ಅರ್ಥಕ್ಕೆ ಅನುಸಾರವಾಗಿ ಇರತಕ್ಕಂಥ ಹೆಸರುಗಳು ರೋಗಿ, ಯೋಗಿ ಅಂತ ಅರ್ಥ. ನೆಕ್ಸ್ಟ್ ಇನ್ನು 94ನೇ ಪ್ರಶ್ನೆ ನೋಡ್ರಿ. ದೆಸೆಯಿಂದ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯ ಆಗಿದೆ. ದೆಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗಿದೆ. ಪಂಚಮಿ. ಹಾಗಾದರೆ ಪ್ರಥಮ ನಾ ಅಲ್ಲಿ ಹೇಳಿದೆ ಉ, ಸಪ್ತಮಿ ಅಲ್ಲಿ, ಚತುರ್ಥಿ ಗೆ ಈಗೇಕೆ. ನೆಕ್ಸ್ಟ್ ನೋಡ್ರಿ 95ನೇ ಪ್ರಶ್ನೆ. ಕಲಿಪದದ ಅರ್ಥ ಏನಾಗುತ್ತೆ? ಕಲಿಪದದ ಅರ್ಥ ಏನಂದರೆ ಕಲಿಪದದ ಅರ್ಥ ವೀರ ಆಗಿದೆ. ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ 96ನೇ ಪ್ರಶ್ನೆ. ಹೊಳೆಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆ ಆಗೈತಿ? ಹೊಳೆಯಲ್ಲಿ ಎಂಬ ಪದವು ಯಾವ ಸಂಧಿಗೆ ಆಗೈತಿ? ಸೊ ಹೊಳೆಯಲ್ಲಿ ಅನ್ನೋ ಒಂದು ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಹೊಳೆ ಪ್ಲಸ್ ಏನು? ಹೊಳೆ ಪ್ಲಸ್ ಅಲ್ಲಿ, ಹೊಳೆಯಲ್ಲಿ. ಹೌದಾ? ಉತ್ತರ ಪದದ ಅ ಎಂಬ ಅಕ್ಷರ ಹೋಗಿ ಏನಾಗೈತಿ? ಯ ಅನ್ನುವಂಥ ಅಕ್ಷರ ಆಗಮವಾಗೈತಿ. ಹೀಗಾಗಿ ಇದು ಯಕಾರಾಗಮ ಸಂಧಿ. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 97ನೇ ಪ್ರಶ್ನೆ ನೋಡ್ರಿ. ರೈತರು ಈ ಪದದ ಏಕವಚನ ರೂಪ, ಅವ್ರು ಬಹುವಚನ ಕೊಟ್ಟಿದ್ದಾರೆ, ರೈತ ಆಗುತ್ತೆ. ರೈತರು. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 98ನೇ ಪ್ರಶ್ನೆ. ಪಾಪು ಗಾಂಧಿ ಬಾಪು ಆದ ಕತೆ. ಈ ಮಕ್ಕಳ ಕಾದಂಬರಿಕಾರ ಯಾರಪ್ಪ ಅಂದರೆ ಸರಿಯಾದ ಉತ್ತರ ಮೊಹಮ್ಮದ್ ಕುಯಿಯವರು. ಈ ಒಂದು ಕಾದಂಬರಿಗೆ ಕೂಡ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕೈತಿ ಅನ್ನೋದು ಒಂದು ವಿಶೇಷತೆ. ನೆಕ್ಸ್ಟ್ ನೋಡ್ರಿ 99ನೇ ಪ್ರಶ್ನೆ. ಮಳೆ ಪ್ಲಸ್ ಕಾಲ
ಡ್ಯಾಶ್ ಸಂಧಿ ರೂಪ ಆಗೈತಿ. ಅದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ? ಮಳೆ ಪ್ಲಸ್ ಕಾಲ ಮಳೆಗಾಲ. ಏನಾಗುತ್ತೆ? ಮಳೆಗಾಲ. ಡಿ ಇಸ್ ದ ರೈಟ್ ಆನ್ಸರ್. ಆದೇಶ ಸಂಧಿ. ಇನ್ನು ಕೊನೆಯ ಪ್ರಶ್ನೆ ಈ ಒಂದು ವಿಡಿಯೋದು ಅಥವಾ ಈ ಒಂದು ಕ್ವಶನ್ ಪೇಪರ್. ನಮ್ಮ ಬಾಳು 6ಕ್ಕೆ ಏರಲಿಲ್ಲ, ಡ್ಯಾಶಕ್ಕೆ ಇಳಿಯಲಿಲ್ಲ. ಯಾವುದು ಸರಿಯಾದ ಉತ್ತರ? 3. ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತನಕ ನಾವೇನು ಮಾಡಿದ್ದೀವಿ? 2020ನೇ ಇಸ್ವಿಯಲ್ಲಿ ನಡೆದಂತಹ ಒಟ್ಟು 100 ಮಾರ್ಕ್ಸ್ಗಳನ್ನುಳ್ಳ 5 ಸಬ್ಜೆಕ್ಟ್ಗಳನ್ನು ನಾವು ಬಿಡಿಸಿದ್ದೀವಿ. ಇದು ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಗುಡ್ ಡೇ ಟು ಯು ಆಲ್.